ಆದರೆ ನಾವು ಸ್ವಾಮೀಜಿಗಳನ್ನು ಆದರ್ಶ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಷ್ಟು ಹೋರಾಟವನ್ನ ರೂಪಿಸಿದ್ದಂತ ಸ್ವಾಮಿ. ಮೂರು ಮಹಿಳೆಯರ ಜೊತೆಗೆ ಆ ಸ್ವಾಮೀಜಿ ಇರೋ ವಿಡಿಯೋ ಔಟ್ ಆಗ್ತದೆ. 3 ಜನ ಮಹಿಳೆಯರು 3 ಥರದ ಸಿಡಿ ಮಾಡ್ತಾರೆ ಅಂದರೆ ಆ ಸ್ವಾಮೀಜಿಗೆ ಧರ್ಮದೇಟು ಕೊಟ್ಟಾಗ ಟೀ ಶರ್ಟ್ ಮತ್ತೆ ಬರಮೋಡ ಹಾಕೊಂಡು ಬಂದಿದ್ದು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಮಠಾಧೀಶರು ಅನ್ನುವಂಥದ್ದೇನಿದೆಯಲ್ಲ, ಕೆಲವು ಮಠಾಧಿಪತಿಗಳ ವರ್ತನೆ ಸಾರ್ವಜನಿಕವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಲವು ಎಕ್ಸಾಂಪಲ್ಸನ್ನು ನೋಡಿದ್ವಿ. ಧಾರ್ಮಿಕ ಆಧ್ಯಾತ್ಮಿಕ ಮುಖಂಡರಾಗಿದ್ದುಕೊಂಡು ಸಮಾಜವನ್ನು ಸರಿದಾರಿಗೆ ತರಬೇಕಾದಂಥ ಮಠಾಧೀಶರು ಮಾಡಬಾರ್ದ ಕೆಲಸಗಳನ್ನು ಮಾಡಿ ಜನರೆದುರಿಗೆ ಬೆತ್ತಲಾಗ್ತಾ ಇದ್ದಾರೆ ಪದೇ ಪದೇ. ಹಲವು ಎಕ್ಸಾಂಪಲ್ಸ್ಗಳು ಕರ್ನಾಟಕದಲ್ಲಿ ನಡೆದು ಹೋಗಿದೆ. ಈಗ ಅಂಥದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. 3 ಮಹಿಳೆಯರ ಜೊತೆಗೆ ಆ ಸ್ವಾಮೀಜಿ ಇರೋ ವಿಡಿಯೋ ಔಟ್ ಆಗ್ತದೆ ಅಂತೆ. ಆ ಸ್ವಾಮೀಜಿ ಸಿಕ್ಕಾಗ, ಆ ಸ್ವಾಮೀಜಿಗೆ ಧರ್ಮದೇಟು ಕೊಟ್ಟಾಗ, ಆ ಸ್ವಾಮೀಜಿಗೆ ಸರಿಯಾಗಿ ಥಳಿತ ಮಾಡಿದಾಗ ಆ ಸ್ವಾಮೀಜಿ ಟೀ ಶರ್ಟ್ ಮತ್ತು ಬರಮೋಡ ಹಾಕೊಂಡು ಬಂದಿದ್ದಂತೆ. ಹಾಗಾದರೆ ಈ ಸ್ವಾಮೀಜಿಗಳ ನೈತಿಕ ಅಧಪ್ಪತನ, ಹಾಗೆ ಧಾರ್ಮಿಕ ಕೆಲಸಗಳಲ್ಲಿ ಸ್ವಾಮೀಜಿಗಳನ್ನು ಫಾಲೋ ಮಾಡ್ತಾ ಇರುವ ಜನರಿಗೆ ಕೊಡ್ತಾ ಇರೋ ಸಂದೇಶ, ಈ ವಿಷಯಗಳ ಬಗ್ಗೆ ಇವತ್ತು ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾರೆ. ಬನ್ನಿ ಶಶಿಧರ್ ಭಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಎಸ್ ಸರ್, ಇದೇನು ಸರ್ ಇದು? ಒಬ್ಬ ಉತ್ತರ ಕರ್ನಾಟಕದ ಸ್ವಾಮಿ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಷ್ಟು ಹೋರಾಟವನ್ನು ರೂಪಿಸಿದ್ದಂಥ ಸ್ವಾಮಿ, ಇವತ್ತು ಬರ್ಮುಡಾ ಮತ್ತು ಟೀ ಶರ್ಟ್ ಹಾಕ್ಕೊಂಡು ಜನರೆದುರಿಗೆ ಧರ್ಮದೆಟ್ಟು ತಿಂತಾನೆ ಅಂದರೆ ಈ ಮಠಾಧಿಪತಿಗಳು ಮತ್ತು ಆ ಪೀಠ, ಅದ್ರ ಗೌರವ ಯಾವುದು ಲೆಕ್ಕಕ್ಕೆ ಬರಲ್ವಾ ಅಂತ? ಒಂದು, ನಾವು ಮಠಾಧೀಶರುಗಳ ವಿರೋಧಿಗಳು ಅಲ್ಲ, ನಾವು ಧಾರ್ಮಿಕ ವಿರೋಧಿಗಳು ಅಲ್ಲ. ಆದರೆ ಪ್ರತಿ ಕಾಲಘಟ್ಟದಲ್ಲಿ ಧರ್ಮ ವೈಚಾರಿಕ ಪ್ರಜ್ಞೆಗೆ ಈಡಾಗ್ತಾ ಇರಬೇಕು. ಅದ್ರ ಜೊತೆ ಮಠಾಧೀಶರುಗಳು ಅದವ್ರು ಹೇಗಿರಬೇಕು, ಮಾರ್ಗದರ್ಶನ ಮಾಡಬೇಕು ಅವರಿಗೆ. ಅವರು ಈ ನಾವು ಸಾಮಾನ್ಯ ಮಾನವರು ಅಲ್ವಾ, ನಮ್ಮ ರೀತಿ ಇರ್ಕೊಡುದು. ನಾವಾದರೆ ಈರುಳ್ಳಿ ತಿಂತೀವಿ, ನುಗ್ಗೆಕಾಯಿ ತಿಂತೀವಿ, ಇನ್ನೇನೋ ತಿಂತೀವಿ, ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಮನುಷ್ಯ ಸಹಜವಾದ ಎಲ್ಲ ಗುಣಗಳು ನಮಗಿರ್ತವೆ. ನಾವು ಮನುಷ್ಯ ದೌರ್ಬಲ್ಯಗಳಿರ್ತವೆ. ಆದರೆ ನಾವು ಸ್ವಾಮೀಜಿಗಳನ್ನು ಆದರ್ಶ ಅಂತೀವಿ. ಒಂದು ಸಮಾಜ ಅವ್ರನ್ನ ಆದರ್ಶ ಅನ್ಸುತ್ತೆ, ಅವ್ರನ್ನ ಪೂಜಿಸುತ್ತೆ, ಗೌರವ ಸ್ಥಾನದಲ್ಲಿರುತ್ತೆ. ಅವ್ರ ಕಾಲಿಗೆ ಬೀಳ್ತಾರೆ, ಪಾದ ತೊಳಿತಾರೆ ಅಲ್ವಾ, ಅವ್ರು ಕೊಟ್ಟದ್ದು ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಬುದ್ಧಿ ಅಂತಾರೆ, ಇನ್ನೊಂದಂತಾರೆ, ಮತ್ತೊಂದಂತಾರೆ. ಆದ್ರಿಂದ ಆ ಗೌರವ ಉಳಿಸಿಕೊಳ್ಳುವುದಕ್ಕೆ ಯಾಕಾಗ್ತಾ ಇಲ್ಲ? ಈ ಮಠಾಧೀಶರುಗಳು ಹಾದಿ ತಪ್ಪುವುದಿದೆಯಲ್ಲ, ಪರಂಪರೆ, ಅದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿಲ್ಲ. ಹೌದು, ಇದು ನಾವು ಮತ್ತೆ ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ನಾಳೆ ಹೇಳ್ತಾರೆ ಮುಸ್ಲಿಮರು, ಎಸ್ ಮೌಲಿಗಳು ಇದೇ ಕೆಲಸ ಮಾಡ್ತಾರೆ, ಹೌದು ಅಂತವ್ರು ಸಿಕ್ಕಾಕತ್ತೆ. ಹೌದು. ಸೊ ಪಾದ್ರಿಗಳು ಈ ರೀತಿ ಮಾಡಿರೋ ಎಕ್ಸಾಂಪಲ್ಸ್ ಇದೆ. ಸೊ ಅದರ ಜೊತೆಗೆ ನಾವ್ ಯಾಕೆ ಮಾತನಾಡ್ತಿದೀವಿ ಇಲ್ಲಿ ಅಂತಂದ್ರೆ, ನಾವು ಇದೇ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬಂದವರು, ಮತ್ತೆ ಪ್ರಚಲಿತವಾಗಿ ಆಗಿರುವಂತದ್ದು ಹಿಂದೂ ಧರ್ಮ ನಿನ್ನೆ ಆಗಿರೋ ಘಟನೆ ಇದ್ದಿರೋದ್ರಿಂದ ಮಾತಾಡ್ತಿದೀವಿ, ಹಿಂದೂ ಸ್ವಾಮೀಜಿ ಅಂತ ಮಾತಾಡ್ತಾ ಇಲ್ಲ. ಆದ್ರೆ ನಮ್ಗೆ ಅದ್ರ ಜೊತೆ ಪ್ರೀತಿ ಇದೆ, ನಮ್ಮ ಧರ್ಮ ಅನ್ನೋ ಪ್ರೀತಿ ಇದೆ. ಸೊ ಈಗ ನೀವು ಹೇಳಿದ ಘಟನೆ, ಸೊ ಅವರು ಗುರುಗಳು ಯಾರು ಅವರ, ಸೊ ಅಲ್ಲಿ ಜಯ ಸ್ವಾಮೀಜಿ ಅನ್ಬೋದು ಅಷ್ಟೇ. ಅಲ್ಲಿ ಅವ್ರ ಆದವರು, ಸೊ ಅಲ್ಲಿಂದ ಬಂದವರು, ಅವರ ಸಿದ್ಧಪಡಿಸ್ಕೊಟ್ರು. ಆದ್ರೆ ಏನಂತಾರೆ ನಮ್ಮಲ್ಲಿ ಗೊತ್ತಾ, ನೀವು ಗುರು ಹೇಗಿರ್ತಾರೆ ಶಿಷ್ಯನೂ ಹಾಗೆ ಇರ್ತಾರೆ. ಗುರು ಫೋಕ್ಸೋ ಕಾಲದಲ್ಲಿ ಸಿಕ್ಕಾಕೊಂಡ್ರೆ ಶಿಷ್ಯನೂ ಸಿಕ್ಕಾಕೊಳ್ಳೋ ಸ್ಥಿತಿ. ಸೊ ಗುರು ಲೈಂಗಿಕ ಚಟುವಟಿಕೆಗಳು, ಅಕ್ರಮ ಲೈಂಗಿಕ ಚಟುವಟಿಕೆಗಳೇ ನಿರತರಾದರೆ ಶಿಷ್ಯರು ಆಗ್ತಾರೆ ಅನ್ನೋದು ಈ ಪರಂಪರೆ ಬೆಳೀತಾ ಇದೆ. ಗುರು ಪರಂಪರೆ, ಇದು ಗುರು ಪರಂಪರೆ ಬೆಳೀತಾ ಇದೆ. ಸೊ ಎಲ್ಲ ಧರ್ಮದ ಗುರುಗಳು ಕೂಡ, ಯಾಕೆಂದ್ರೆ ಅಧಿಕಾರ ಮತ್ತು ಹಣ ಮತ್ತು ಮಾನಸಿಕ ಸ್ಥಿಮಿತತೆ ಇರುತ್ತೆ, ಅದು ಬಹಳ ಮುಖ್ಯವಾದ್ದು. ಸ್ವಾಮೀಜಿಗಳಿಗೆ ಅದು ಬೇಕು, ಆದರೆ ಮಾನಸಿಕ ಸ್ಥಿಮಿತತೆ ಇಲ್ಲ ಅನ್ನೋದು ಆಶೀರ್ವಾದ ಮಾಡುವ ಮೂಲಕ. ನಾನು ಕೆಲವು ಸ್ವಾಮೀಜಿಗಳು ನೋಡಿದ್ದೀನಿ, ಆಯ್ತಾ. ಸೊ ನೀವು ಮಂತ್ರಾಕ್ಷತೆ ಕೊಡ್ತಾರೆ, ನೀವು ಈ ಬ್ರಾಹ್ಮಣರ ಸ್ವಾಮಿಗಳು ಗೊತ್ತಾರೆ ನಿಮ್ಗೆ, ಅವರು ಈ ಮಂತ್ರಾಕ್ಷತೆ ಕೊಡ್ಬೇಕಾದ್ರೆ ಬೇರೆ ಮುಡ್ಸ್ಕೊಳ್ಳಲ್ಲ, ಹಿಂಗೆ ಮೇಲ್ಗಡೆಯಿಂದ ಹೊತ್ತಾಕ್ತಾರೆ.
ಹೆಣ್ಮಕ್ಳು ಬಂದ್ರೆ ಮಾತ್ರ ಹಿಂಗೆ ಕೈ ಇಟ್ಬಿಟ್ಟು ಹೀಗೆ ಮಾಡ್ತಿರ್ತಾರೆ. ನಾನು ಒಂದ್ಸಲ ನೋಡ್ಬಿಟ್ಟು ಈ ಸ್ವಾಮಿ ಕತೆ ಯಾರೋ ಕೆಲವು ಸ್ವಾಮಿಗಳು ಕೆಲವು ಸ್ವಾಮಿಗಳು ನನಗೆ ಶಾಕಿಂಗ್ ಇದು. ಹಿಂಗೆ ಮಂತ್ರಾಕ್ಷತೆ ಇಟ್ಟಿದ್ದಾರೆ ಸರ್, ಹಿಂಗೆ ಇಟ್ಟು ಕೈಯ ಮೇಲೆ ಹತ್ತಲ್ಲ ಆ ಸ್ವಾಮಿ. ಸೊ ಇಂಥವ್ರಿದ್ದಾರೆ. ಮಂತ್ರ ಮುಗಿಲಿ ಅಂತ ಆಯ್ತಾ, ಮಂತ್ರಾಕ್ಷತೆ ಇಲ್ಲಿ ಅಕ್ಷತೆ ಕೈಲಿ ಇರುತ್ತೆ, ಅದೇ ಮಂತ್ರ ರೀತಿ ಮುಗಿಬೇಕಲ್ಲ ಸರ್. ಕನ್ಯಾ ಸೆರೆ ಬಿಡಿಸ್ತೀನಿ ಅಂತ ತೊಡೆ ಮೇಲೆ ಕುಡಿಸ್ಕೊಳ್ಳೋರು ನೋಡಿದ್ದೀನಿ ನಾನು ಸ್ವಾಮೀಜಿಗಳು. ಸೊ ಹೀಗೆ ಈಗ ನೀವು ಹೇಳಿದ್ರು ಅವರ ಬಗ್ಗೆ ಅವರ ಸಮುದಾಯ ಬಹಳ ಗೌರವವನ್ನು ಇಟ್ಕೊಂಡಿತ್ತು. ಅವ್ರು ಹೋರಾಟಗಾರರು ಅಂತ ಹೋರಾಟ ಮಾಡ್ತಿದ್ರು. ಈ ಸ್ವಾಮಿಗಳು ಈ ಹೋರಾಟ ಮಾಡ್ಲಿ, ಆದ್ರೆ ರಾಜಕಾರಣ ಮಾಡಕ್ ಹೋಗಿ ಈ ರೀತಿ ತಗಲಾಕೋತಿದ್ದಾರೆ ಅಂತ ಮತ್ತೊಂದ್ ಕಡೆಯಿಂದ ಅನ್ಸುತ್ತೆ. ಅದು ಇರುತ್ತೆ, ಯಾಕಂದ್ರೆ ಎರಡು ಗುಂಪುಗಳ ಜೊತೆಗೆ ಯಾವ್ದೋ ಒಂದು ಗುಂಪಿಗೆ ಇವರು ಸಪೋರ್ಟ್ ಮಾಡ್ತಿರ್ತಾರೆ. ಏನಾಗುತ್ತೆ ಗೊತ್ತಾ, ಏನ್ ಗೊತ್ತಾ ಸರ್, ಇದು ಬಹಳ ಒಂಥರ ವಿಶ್ಲೇಷಣೆ ಕಷ್ಟ. ಯಾಕಂತಿದೆ, ಒಂದು ಸಮುದಾಯಕ್ಕೆ ಅವ್ರನ್ನ ಗುರುತಿಸಿಕೊಳ್ಳುವುದಕ್ಕೆ ಒಬ್ಬ ಗುರು ಬೇಕು. ಅದು ಕೆಳ ಸಮುದಾಯದವರು. ಬ್ರಾಹ್ಮಣರಿಗಾದ್ರೆ ನಿಮ್ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಇದೆ, ಪರಂಪರೆ ಇದೆ ಅವರಿಗೆ. ನೀವು ಒಕ್ಕಲಿಗರಿಗೆ ಬಂದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿದ್ದಾರೆ, ಕುವೆಂಪು ಇದ್ದಾರೆ, ಗುರುಸ್ಕೊಳ್ಳೋದು ಒಂದು ಸಮುದಾಯಕ್ಕೆ. ಲಿಂಗಾಯತರಿಗೆ ಬಸವಣ್ಣ ಇದ್ದಾರೆ, ರೇಣುಕಾಚಾರ್ಯ, ನಂತರ ಪಂಚಪೀಠಗಳಿವೆ. ಸೊ ನೀವು ಕುರುಬರಿಗೆ ಬಂದ್ರೆ ಕನಕದಾಸರಿದ್ದಾರೆ, ಇನ್ನೊಬ್ಬರಿದ್ದಾರೆ. ಅದರಿಂದ ಪ್ರತಿ ಸಮುದಾಯ ಒಗ್ಗಟ್ಟಾಗುವುದಕ್ಕೆ, ಒಂದಾಗುವುದಕ್ಕೆ ಹೀಗೆ ಒಂದು ಗುರುವಿನ ಪ್ರತಿಮೆಯನ್ನ ಸೃಷ್ಟಿಸ್ತಾ ಹೋಗುತ್ತೆ. ಸೊ ನೀವು ಲಿಂಗಾಯತರ ಒಳಗಡೆ ಏನಿದೆ, ಬೇರೆ ಬೇರೆ ಸೆಕ್ಟ್ಗಳಿವೆ. ಸೊ ಬಸವಣ್ಣ ಅನುಯಾಯಿಗಳು ಕೆಲವರಿದ್ದಾರೆ. ಅದ್ರ ಜೊತೆ ಈ ಬೇರೆ ಬೇರೆ ಸೆಕ್ಟ್ಗಳು ತಮ್ಮದೇ ಆದ ಗುರುಗಳನ್ನ ಅವರು ಸೃಷ್ಟಿ ಮಾಡ್ಕೊಂಡ್ರು, ಮಠಗಳನ್ನ ಸೃಷ್ಟಿ ಮಾಡ್ತಾ ಹೋದ್ರು. ಯಾಕಂದ್ರೆ ಅದು ಸಾಮಾಜಿಕವಾಗಿ ಹೋರಾಟ ನಡೆಸೋದಕ್ಕೆ, ಸಾಮಾಜಿಕ ನ್ಯಾಯಕ್ಕಾಗಿ ಇಸಿ ಮಾಡ್ತಾ ಹೋದ್ರು. ಸರ್, ಈ ಮಠಗಳಿಗೆಲ್ಲ ಕೆಲವೊಂದು ಅಪವಾದ ಅನ್ನುವಂತೆ ತೀರಾ ಒಳ್ಳೊಳ್ಳೆ ಕೆಲಸ ಮಾಡುವಂತ ಮಠಗಳು ಇದಾವೆ. ಹೌದು, ನಮ್ಗೆ ನಡೆದಾಡುವ ದೇವರು ಅಂತ ಶಿವಕುಮಾರ ಸ್ವಾಮಿ, ಆದಿಚುಂಚನಗಿರಿ ಮಠಾಧೀಶರು, ಎಲ್ಲ ಒಳ್ಳೊಳ್ಳೆ ಮಠಗಳು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ನಾರಾಯಣ ಗುರು, ಹೌದು, ನಾರಾಯಣ ಗುರುಗಳು ಅವರು ಮಾಡೋದಿಲ್ಲ. ನೀವು ಈ ಬ್ರಾಹ್ಮಣರು, ಶೃಂಗೇರಿ ಅವರು ಏನು ರಾಜಕಾರಣಕ್ಕೆ ಏನದಕ್ಕೆ ಹೋಗಲ್ಲ, ಹೌದು ಅಲ್ವಾ? ಸೊ ಈ ಎಲ್ಲ ಸಮುದಾಯ, ನೀವು ಯಾವುದು ಶೃಂಗೇರಿ ಅಂದ ತಕ್ಷಣ ಪಕ್ಕದಲ್ಲಿ ಹೊಸನಗರದಲ್ಲಿ ಏನಾಯ್ತು ಅನ್ನೋದನ್ನು ನೀವು ನೋಡಿದಿರಿ. ಅದೇ ನಾನು ಹೇಳಿದೆ, ಕನ್ಯಾಸರಿ ಅಂತ ನಿಮ್ಗೆ ಹೇಳ್ತಾರಲ್ವಾ. ಸೊ ಹೀಗೆ ಎಲ್ಲ ಸಮುದಾಯದಲ್ಲಿ ಮಾರ್ಗದರ್ಶನ ನೀಡುವಂತ ಗುರುಗಳು ಇದ್ದಾರೆ, ದಾರಿ ತಪ್ಪಿಸುವ ಗುರುಗಳು ಇದ್ದಾರೆ. ಸೊ ಅದರ ಜೊತೆಗೆ ಅವರಿಗೆ ಮಾನಸಿಕ ಸ್ಥಿಮಿತತೆ ಇಲ್ಲ ಅಂದ್ರೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್, ನನ್ಗೆ ಖುಷಿ ಆಗೋದೇ ಇರ್ ಗೊತ್ತಾ, ನೀವು ಕುಕ್ಕೆ ಸುಬ್ರಹ್ಮಣ್ಯದ ಒಬ್ಬ ಸ್ವಾಮೀಜಿ ಇದ್ರು, ವಿದ್ಯಾಭೂಷಣರು. ಸೊ ಆ ವಿದ್ಯಾಭೂಷಣರು ಅವ್ರಿಗೆ ಒಂಥರ ಅನಿಸ್ತು, ನನಗೆ ಸ್ವಾಮಿ ಆಗೋದು ಬೇಡ, ಬಿಡ್ತೀನಿ ಅಂತ. ಆಗ ಅವ್ರ ಗುರುಗಳ ಹೆಸರು ಹೇಳಲ್ಲ, ಅವ್ರ ಗುರುಗಳ ಒಂದು ಮಾತನ್ನು ಹೇಳಿದ್ರಂತೆ. ಅದನ್ನು ವಿದ್ಯಾಭೂಷಣರಿಗೆ ತಮ್ಗೆ ಆಪ್ತರಾದವ್ರಿಗೆ ಹೇಳಿದ್ದು, ನಾನು ನಿಮ್ಮ ಎದುರು ರಿವೀಲ್ ಮಾಡ್ತೀನಿ. ಅವ್ರ ಗುರುಗಳು ಹೇಳಿದ್ರಂತೆ, ಇಷ್ಟು ದೊಡ್ಡ ಮಠ ಯಾಕೆ ಬಿಡ್ತೀಯಪ್ಪ, ಯಾರು ಇಟ್ಕೊಬಿಡು ಅಂದ್ರೆ ಸೇವೆಗೆ. ಅವರು ಕಣ್ಣೀರು ಹಾಕ್ಬಿಟ್ಟು, ನಾನು ಅಂತ ಕೆಲಸ ಮಾಡಲ್ಲ ಗುರುಗಳೇ, ನನ್ನನ್ನು ಬಿಟ್ಬಿಡಿ, ನಾನು ಮದುವೆ ಆಗಿದ್ದಾರೆ, ಮಗು ಇದೆ, ಇಬ್ರು ಹಾಡ್ತಾರೆ, ನಿಮ್ಗೆ ಸಾಧ್ಯ ಆಗಲ್ಲ, ಕೆಲಸ ಮಾಡಿ. ಆಗಲ್ಲಪ್ಪ, ನನ್ನ ಹತ್ರ ಮಾನಸಿಕ ಸ್ಥಿಮಿತತೆ ಇಲ್ಲ, ನಾನು ದೈಹಿಕವಾಗಿ ನಾನು ಉಪ್ಪು ಹುಳಿ ಖಾರ ತಿನ್ನವನು, ನೋ ಪ್ರಾಬ್ಲಮ್ ಅಲ್ವಾ? ಅದನ್ನ ಆ ಸಮುದಾಯ ಇದೆಯಲ್ಲ ನೋಡಿ. ಅದೇ ರೀತಿ ಭಟ್ರೆ, ಮತ್ತೊಂದು ಎಕ್ಸಾಂಪಲ್ ನಿಮ್ಗೆ, ಈ ನಮ್ಮ ಶಿರ್ಸಿನಲ್ಲಿ ಒಂದು ಮಠ ಇತ್ತು. ಆ ಮಠದ ಹೆಸರು ನನಗೆ ಗೊತ್ತಿಲ್ಲ, ಸಿಂಪಿಗಲ್ಲಿನಲ್ಲಿ ಮಠ. ಅಲ್ಲಿಯ ಒಬ್ಬ ಮಹಿಳಾ ಸ್ವಾಮೀಜಿ, ನಿವೇದಿತಾ ಅಂತ, ನಿಮ್ಗೆ ನೆನಪಿರ್ಬೋದು. ಅವ್ರು ಈ ಕಡೆ ಚಿತ್ರದುರ್ಗದ ಕಡೆಯವರೇ. ಅವ್ರಿಗೆ ಆ ರೀತಿ ಯಾವುದೋ ಹುಡುಗನ ಬಗ್ಗೆ ಪ್ರೇಮಾಂಕುರ ಆಗ್ಬಿಟ್ಟು ಆ ಸನ್ಯಾಸತ್ವವನ್ನ ತ್ಯಜಿಸಿ ಬಂದು ಮದುವೆ ಮಾಡಿ ಗೃಹಸ್ಥಾಶ್ರಮಕ್ಕೆ ಸೇರಿ. ಗುಡ್, ದಟ್ ಇಸ್ ದ ವೇ. ಯು ಸಿ, ನಮ್ಮ ಮನಸ್ಸಿಗೆ ವಂಚನೆ ಮಾಡ್ಕೋಬಾರ್ದು, ಸಮಾಜಕ್ಕೂ ವಂಚನೆ ಮಾಡಬಾರ್ದು. ಸೊ ನನಗೆ ಆಗಲ್ಲ ಅದು ನೋಡಿ. ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅಂದ್ರೆ ಆ ಸಮುದಾಯ. ಇಡೀ ಹೋರಾಟ ಇದೆಯಲ್ಲ, ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಅದೇನು ಅವ್ರು ಹೆಗಲ ಮೇಲೆ ಹಸಿರು ಶಾಲ ಹಾಕಬಿಟ್ಟು, ಕೈಯಲ್ಲಿ ಆಯುಧದ ಟೈಪ್ ನೇಗಿಲು ಹಿಡ್ಕೊಬಿಟ್ಟಿದ್ರು. ಬಿಸಿ ನಾ ರೈತ ಪರ ಅಂತ ನೇಗಿಲನ್ನ ಹಿಡ್ಕೊಬಿಟ್ಟು, ಅದರ ನೋಡೋ ಚಂದ ರೀ ಅದು. ಆ ರೀತಿ ಇದ್ದಂತ. ಅಲ್ಲ, ಮೊನ್ನೆ ಏನೋ ಬರ್ಮುಡಾ ಮತ್ತೆ ಟೀ ಶರ್ಟ್ ಅಲ್ಲೂ ಚಂದಾಗಿ ಕಾಣ್ತಿದ್ರಂತ. ಇರ್ಬೋದು. ಬರ್ಮುಡಾ ಮತ್ತೆ ಟೀ ಶರ್ಟ್ ಅಲ್ಲಿ ಗೋಲ್ ಗುಂಬಜ್ ವಿಜಯಪುರದಲ್ಲಿ, ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರ ಹಳ್ಳಿನಲ್ಲಿ ಇವರು 2 ದಿನ ಕಾಂಪ್ರಮೈಸ್ ಹೋಗಿರೋದು. ಕಾಂಪ್ರಮೈಸ್ ಫೈನಲಿ ಆಗದೆ ಇದ್ದಾಗ ಅದ್ರ ಹಿಂದೆ ಬೇರೆ ಬೇರೆ ಕಥೆಗಳಿದಾವೆ. ಯಾರೋ ಹನಿ ಟ್ರಾಪಿಕ್ ಬಲಿಯಾದ್ರಂತೆ ಸ್ವಾಮೀಜಿ ಅಂತಾರೆ, ಯಾರೋ ಬೇಕಂತ ಮಾಡಿದ್ರು ಅಂತಾರೆ. 3 ಜನ ಮಹಿಳೆಯರು 3 ತರದ ಸಿಡಿ ಮಾಡ್ತಾರೆ ಅಂದ್ರೆ ಯಾರೋ ಬೇಕಂತಾನೆ ಮಾಡಿರೋದು ಇದು. ಸ್ವಾಮೀಜಿ ಫಸ್ಟ್ ಎಚ್ಚರಗೊಳ್ಬೇಕಿತ್ತು. ಅಲ್ಲಿ ಹೋಗಿ 2 ದಿನ ಉಳಿದು ಕಾಂಪ್ರಮೈಸಿಂಗ್ ಮಾಡಿ ಅದು ಇದು ವ್ಯವಹಾರ ಆಗದೆ ಇದ್ದಾಗ ಅವರು ಮನೆಯಿಂದ ಹೊರಗೆ ಬಂದ್ಬಿಟ್ಟು ಸ್ವಾಮೀಜಿ ಹಿಂಗೆ ಮಾಡಿದ್ದಾರೆ ಅಂತ ಜೋರಾಗಿ ಬಾಯಿ ಬಡ್ಕೊಳಕ್ ಶುರು ಆದ್ಮೇಲೆ, ಜನ ಬಂದ್ಮೇಲೆ ಜನರು ಸ್ವಾಮೀಜಿ ಪರವಾಗಿ ನಿಂತು ಅವರಿಗೆ ಫಸ್ಟು ತಳಿಸಿದ್ದಾರೆ. ಅವರಿಗೆ
ಹಾ, ಆ ಮಹಿಳೆಯರಿಗೆ. ಹಾ, ಆಮೇಲೆ ಸ್ವಾಮೀಜಿ ನಮ್ಗೆ ಗೊತ್ತಿರೋರು ಬಿಟ್ಬಿಡಿ ಅಂದ್ಮೇಲೆ ಸ್ವಾಮೀಜಿಗೆ ಬಿದ್ದಾವ. ಹಾ, ಸ್ವಾಮೀಜಿಗೆ ಸರಿಯಾಗಿ ತಿಳಿಸಿದ್ರೆ ಹಾ, ಆ ಏಟ್ ತಿಂದಿರೋದಕ್ಕೆ ಹಾಸ್ಪಿಟ್ಲಿಗೆ ಹೋಗಕ್ಕಾಗಿಲ್ಲ ಸ್ವಾಮೀಜಿಗೆ. ಹಾ. ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಹೇಳ್ಬೇಕು MLC ಆಗುತ್ತೆ, ಹಾ, ಮೆಡಿಕಲ್ ಲೀಗಲ್ ಕೇಸ್ correct. ಆಗುತ್ತೆ. ಅದಾದ್ಮೇಲೆ ಎಲ್ಲ ಏನಂತ ನಿಜ ಹೊರಗೆ ಬಂದ್ಬಿಡುತ್ತೆ. ಹಾಸ್ಪಿಟ್ಲ್ ಹೋಗಿದೆ ಮನೇಲೇನೆ ಏನಂದ್ರೆ ಪೇನ್ ಚಿಕಿತ್ಸೆ. ಕಿಲ್ಲರ್ ಟ್ಯಾಬ್ಲೆಟ್ ಆಯ್ತಾ, ಈ ಥರದ್ದು ಮೆಡಿಸಿನ್ ತಗೊಂಡು ಸ್ವಾಮಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅನ್ನೋದು ನಿಜವಾದಂತ ಮಾಹಿತಿ. ವರದಿ ಕರೆಕ್ಟ್ ನಿಜವಾದಂತ ಮಾಹಿತಿ. ಪತ್ರಿಕೆಯಲ್ಲೂ ಬಂದಿದೆ. ಹಾ. You see, ಕೆಲವು ಪ್ರಮುಖ ಪತ್ರಿಕೆಗಳಲ್ಲಿ ಬಂದಿದ್ದು ನೋಡಿದೆ. ಹ್ಮ್, ಸೊ ಏನ್ ಗೊತ್ತಾ, ಅವರ ಆ ಪಟ್ಟದಿಂದ ಅವ್ರು ಇಳಿಸಿದ್ರು ಹ್ಮ್, ಅಲ್ವಾ. ಹ್ಮ್. ರಾಜಕಾರಣ ಇತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಗುಂಪುಗಳಿತ್ತು, ಬಿಜೆಪಿ ಕಾಂಗ್ರೆಸ್ ಇತ್ತು. ಬಟ್ ಅಲ್ಲ, ರಾಜಕಾರಣ ಇದ್ರೂ ಕೂಡ ಈ ಸ್ವಾಮೀಜಿ ಮಾಡಿದ ತಪ್ಪ. ಅಲ್ಲ ಅದೇ ನಾನು ಹೇಳ್ತಾ ಇರೋದು, ಯಾವಾಗ ಅವ್ರನ್ನ ಆ ಮಠದಿಂದ ಪಟ್ಟದಿಂದ ಇಳಿಸಿದ್ರು, ಹ್ಮ್, ದೊಡ್ಡಾಗ್ಬಿಟ್ಟು ಆವಾಗಲೇ ಟಿ ಶರ್ಟ್ ಜೀನ್ಸು ನಮ್ ಟೈಪ್ ಹಾಕೊಂಡು ಹೊಂಟಿದ್ರೆ ಆ ಮಜಾ ಹೆಂಗಿರ್ತಿತ್ತು ಸರ್. ಹ್ಮ್, ಹ್ಮ್, ಹೊರಟ್ಬಿಡ್ಬೇಕಾಗಿತ್ತು ಹ್ಮ್, ಅಲ್ವಾ. ಅಲ್ಲಿ ಕಳಿಸ್ಬಿಟ್ರು. ಇನ್ನೊಂದು ನಾನು ಎಲ್ಲೋ ಮಾಡ್ತೀನಿ, ಇನ್ನೊಂದು ಮಠ ಇಟ್ಕೋತೀನಿ ಅಂತ ಯಾಕೆ ಬೇಕಿತ್ತು, ಮತ್ತೆ ಕಾವಿ ಹಾಕೊಂಡು ಯಾಕೆ ಮಾಡ್ಬೇಕಾಗಿತ್ತು. ಹ್ಮ್, ಹ್ಮ್, ಅದು ಅವ್ರ ಆತ್ಮವಂಚನೆ ಕೂಡ. ಹ್ಮ್, ಹ್ಮ್. ಸೊ ಅವ್ರ ಸಮುದಾಯದ ಪ್ರಮುಖ ನಾಯಕರು ತಿರಸ್ಕರಿಸಿದ್ದಾರೆ. ಈಗ ಸಮುದಾಯಗಳು ಅಷ್ಟೇ ಸರ್, ಯಾವುದೇ ಅದೇ ಒಂದು ಸಮುದಾಯ ಅಂತಲ್ಲ, ಯಾವ ಸಮುದಾಯ ಆದರೂ ಸ್ವಾಮೀಜಿಗಳ ಬಗ್ಗೆ ಈ ರೀತಿ ಆರೋಪ ಬಂದಾಗ ಆ ಸ್ವಾಮೀಜಿಗಳನ್ನು ದೂರ ಇಡಬೇಕು, ಹೌದು, ಸ್ವಾಮೀಜಿಗಳ ಮತ್ತೆ ಯಾರು ಹೋಗಬಾರ್ದು ಭಕ್ತರು ಅನ್ನೋ ಥರದ್ದು ಯೋಚನೆ ಮಾಡಲ್ಲ. ಇಲ್ಲ ಮತ್ತೆ ಅದೇ ರೀತಿ ಹೋಗ್ತಾರೆ, ಕಾಲ್ ಬಿಡ್ತಾರೆ, ಬುದ್ಧಿ ಅಂತಾರೆ, ಇಲ್ಲ, ಅಡ್ಡ ಬಿದ್ದೆ ಬುದ್ಧಿ ಅಂತಾರೆ. ನಿಮಗೆ ಹೇಳ್ತೀನಿ ನೋಡಿ, ನಾವು ಪತ್ರಿಕೋದ್ಯಮ ಬಂದಂತ ಕಾಲದಲ್ಲಿ ಹ್ಮ್, 85 ಹೊತ್ತಿಗೆ ಹ್ಮ್, ಒಂದು ಇನ್ನೊಬ್ಬ ಸ್ವಾಮಿ ಕುದುರೆಮೂರ್ತಿ ಸ್ವಾಮಿ ಅಂತ ಸಿಕ್ಕಾಕಬಿಟ್ಟಿದ್ರು. ಹ್ಮ್, ಹ್ಮ್, ಹೌಸ್ನಲ್ಲೆಲ್ಲ ಕುದುರೆಮೂರ್ತಿ ಸ್ವಾಮಿ ಬಗ್ಗೆ ಚರ್ಚೆ. ಹ್ಮ್, ನಂತರ ಯಾವನಾದ್ರೂ ಸ್ವಾಮೀಜಿ ಲೈಂಗಿಕ ಇದನ್ನ ನಡೆಸಿದ್ರೆ ಹ್ಮ್. ಅವನಿಗೆ ಕುದುರೆಮೂರ್ತಿ ಅನ್ನನ ಅಂತ ಹೇಳೋದಕ್ಕೆ ಪ್ರಾರಂಭ ಆಗೋಯ್ತು. ಅದೊಂದು ಸಿಂಬಾಲ್ ಹೌದು, ಹೌದು, ಕುದುರೆಮೂರ್ತಿ ಬಿರ್ದು. ಬಿರುದು. ಆ ರೀತಿ ಕರ್ನಾಟಕದಲ್ಲಿ ಈ ಸ್ವಾಮಿಗಳು ಈ ರೀತಿಯ ಕೃತ್ಯವನ್ನ, ಅಲ್ಲ, ಇದು ನಮ್ಮ ಆಕಳ ಸ್ವಾಮಿ ಹೋರಿಯಾಗಿದ್ದು ನಿಮ್ಗೆ ಗೊತ್ತಿದೆ. ಅಯ್ಯಯ್ಯೋ ಗೊತ್ತು, ಹಾ. ಅದು ಬಿಡಿ, ಅದು ಅದರಲ್ಲಿ ಆಕಳ ಸ್ವಾಮಿ ಅವರಿಂದ ನಾನು ಶಾಪ ತಗೊಂಡಿದ್ದೀನಿ. ಸೊ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತೇನೋ ಅಲ್ಲಿವರೆಗೆ ಫೋನ್ ಮಾಡಿ ಅವನು ಹೊರಗಾಕಿ ಅಂತ ತಿಳಿಸಿದ್ದೀನಿ. ಅಥವಾ ಇಲ್ಲಿ ಬಂದು ನಿಮ್ ಜೊತೆ ಚರ್ಚೆ ಮಾಡೋ ನಿಮಗೂ ಫೋನ್ ಮಾಡಬಹುದು. ಇಲ್ಲ, ನನಗೆ ಫಸ್ಟ್ ನನ್ ಮೇಲೆ ಅವರಿಗೆ ಸಿಟ್ಟು ಜಾಸ್ತಿ ಇದೆ. ಯಾಕಂದ್ರೆ ಆಕಳ ಸ್ವಾಮಿ ಹೋರಿಯಾಗಿದ್ದು ಹೇಗೆ ಅಂತ ನಾನು ಬರೆದಿದ್ದೆ ಅವ್ರಿಗೆ, ಹಂಗಾಗಿ ಅವ್ರಿಗೆ ನನ್ ಮೇಲೆ ಜಾಸ್ತಿ ಮತ್ತೆ ನನ್ನ ಜಾತಿಯಿಂದ ಹೊರಗಾಕಿ ಆಗ ಹೋಗಿದೆ. ಸೊ ನೋ ಇಶ್ಯೂ ಅಬೌಟ್ ದಟ್. ಬಟ್ ಅಂತ ಸ್ವಾಮಿಗಳೇನಿದ್ದಾರೆ, ಸೊ ಇಡೀ ಈಗ ಜಾತಿಗಿಂತ ನೀತಿ ಇಂಪಾರ್ಟೆಂಟ್ ಅಲ್ವಾ. ಅಲ್ಲಲ್ಲ, ಜಾತಿಗಿಂತ ಅದಕ್ಕಿಂತ ನೀತಿ ಸರ್ ಏನ್ ಗೊತ್ತಾ, ಇಂತಹ ಇದೊಂದು ಇನ್ಸ್ಟಿಟ್ಯೂಷನ್, ಅದು ನಂಬಿಕೆಯನ್ನು ಕಳ್ಕೊಬಿಟ್ರೆ, ಅಂದ್ರೆ ದೇವರು ಇಂಥ ಮಠಗಳು ಇಲ್ಲ ಅಂದ್ಬಿಟ್ರೆ ಜನ ಹುಚ್ಚಾಗ್ಬಿಡ್ತಾನೆ. ಹೌದು, ಮನುಷ್ಯನ ಭಾವನೆಗಳಿಗೆ ಬೆಂಕಿ ಬಿದ್ದುಬಿಡುತ್ತೆ. ಅಲ್ಲ, ಜನರಿಗೆ ಒಂದು ನಂಬಿಕೆ ಬೇಕಂಡ್ರಿ. ಹೌದು, ಈಗ ನಾವು ನಂಬಿಕೆ ಇಲ್ಲದೆ ಬದುಕಬಹುದು. ಹ್ಮ್, ಎಲ್ಲರೂ ಹಂಗಾಗಲ್ಲ. ಹೌದು. ಅವ್ರಿಗೆ ದೇವರಾರು ಬೇಕು, ದೇವಾರು ಬೇಕು, ಸ್ವಾಮಿ ಆದ್ರೂ ಬೇಕು, ಯಾರು ಬೇಕು. ಹ್ಮ್, ಬಟ್ ಎಲ್ಲರೂ ನಂಬಿಕೆ ಕಳ್ಕೊಬಿಟ್ರೆ, Correct. ಸೊ ಇವರು ಆ ಇನ್ಸ್ಟಿಟ್ಯೂಷನ್ ಏನಿದೆ, ಹ್ಮ್. ಸ್ವಾಮಿಗಳು ಅನ್ನೋ ಇನ್ಸ್ಟಿಟ್ಯೂಷನ್ ಏನಾಗ್ಬಿಡುತ್ತೆ ಸರ್, ಕಮರ್ಷಿಯಲ್ ಅನ್ನೋ ತರ ಮೈಂಡ್ ಸೆಟ್ ಬಂದ್ಮೇಲೆ ಏನಾಗ್ಬಿಡುತ್ತೆ, ಇನ್ಸ್ಟಿಟ್ಯೂಷನ್ ಮಾಡ್ತಾರೆ, ಅಲ್ಲಿ ದುಡ್ಡು ಬರುತ್ತೆ, ರಾಜಕಾರಣಿಗಳ ಬ್ಲಾಕ್ ಮನಿನಲ್ಲಿ ಇಟ್ಟಿರ್ತಾರೆ, ಅಥವಾ ಭಕ್ತರು ದೊಡ್ಡ ದೊಡ್ಡ ಮಟ್ಟದಲ್ಲಿ ದಾನ ಧರ್ಮ ಈಗ ಮಾಡ್ತಾರೆ. ಇವರು ಸ್ವಾಮೀಜಿಗಳಂದ್ರೆ ಅವ್ರಿಗೆ ಒಂದು ಪೀಠ ಹೋದ ತಕ್ಷಣ ಕಾಲಿಗೆ ಬಿದ್ಬಿಡೋದು, ಅದನ್ನೆಲ್ಲ ನೋಡ್ಬಿಟ್ಟು ಅವ್ರ ತಲೆಗೆ ನೆತ್ತಿಗೆ ಏರ್ಬಿಟ್ಟಿರುತ್ತೆ ಪಿತ್ತ. ಅದಾದ್ಮೇಲೆ ಯಾವಾಗ್ಲೂ ದ್ರಾಕ್ಷಿ ಗೋಡಂಬಿ ತಿಂತ ಡ್ರೈ ಫ್ರೂಟ್ಸ್ ತಿಂದು 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 ಅದು ಒಳಗೆ ಉಷ್ಣ ಈ ತರದ ವಿಚಾರಗಳು. ಆದ್ರೂ ಕೂಡ ಸ್ವಾಮೀಜಿಗಳು ಸರ್ ಈ ರೀತಿ ಒಂದು ಸಾರ್ವಜನಿಕವಾಗಿ ಅಸಹ್ಯಕ್ಕೀಡಾಗೋದು, ಸಾರ್ವಜನಿಕವಾಗಿ ಈ ತರ ಮುಜುಗರಕ್ಕೀಡಾಗೋದು, ಇಷ್ಟೆಲ್ಲ ನಂಬಿರೋ ಭಕ್ತರಿಗೆ ಘೋರ ಅವಮಾನ ಮಾಡೋದು, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇದಕ್ಕೆ ಪರಿಹಾರ ಒಂದೇ, ಆ ಸಮುದಾಯಗಳು ಇಂಥ ಸ್ವಾಮಿಗಳನ್ನ ಒದ್ದು ಹೊರಗೆ ಅವ್ರ ಬ್ರಾಹ್ಮಣರ ಸಮುದಾಯ, ಬ್ರಾಹ್ಮಣ ಸ್ವಾಮಿ ಆದರೆ ಬ್ರಾಹ್ಮಣ ಸಮುದಾಯದವ್ರು ಹೊರಗೆ ಹಾಕ್ಬೇಕು, ಲಿಂಗಾಯತರ ಸಮುದಾಯದವರಾದ್ರೆ ಲಿಂಗಾಯತ ಸಮುದಾಯದವ್ರು ಹೊರಗೆ ಹಾಕ್ಬೇಕು, ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಆದ್ರೆ ಅವ್ರು ಹೊರಗೆ ಹಾಕ್ಬೇಕು. ಅಂದ್ರೆ ಇಂಥವರಿಗೆ ಸ್ಥಾನ ಇಲ್ಲ ತಮ್ಮ ಸಮಾಜದಲ್ಲಿ, ನೀವು ಗುರು ಆಗೋದಕ್ಕೆ ಅಯೋಗ್ಯ ಅನ್ನುವ ಸಂದೇಶ ಏನಿದೆ ಅದು ಹೋಗ್ಬೇಕು. ಹೊರಗೆ ಹಾಕೋದು ಒಂದೇ. ಅಂದ್ರೆ ನಮ್ಮ ಸ್ವಾಮಿ ಅವನೇನ್ ಮಾಡಿದ್ರು ಸರಿ, ಈ ಮನಸ್ಥಿತಿ ಇದೆಯಲ್ಲ ಅದು ಬಹುತೇಕ ಈ ಜಾತಿ ಸಮುದಾಯಗಳಲ್ಲಿವೆ. ನಮ್ಮ ಸ್ವಾಮಿ ಬಿಡಿ, ಅವ್ರು ಹಂಗೆ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಈ ಮುತ್ಯಂದು ಒಂದು ಬಂದಿತ್ತು ನಿಮ್ಗೆ, ಮಲ್ಲಿಕಾರ್ಜುನ್ ಮುತ್ಯಂದು. ಎಸ್, ಅಂದ್ರೆ ಈ ಸಮುದಾಯಗಳೇ ಇಂತಹ ಸ್ವಾಮಿಗಳನ್ನ ರಕ್ಷಿಸುವ ಮೂಲಕ ಆ ಇನ್ಸ್ಟಿಟ್ಯೂಷನ್, ನೀವಿಡೀ ಈ ಸ್ವಾಮಿಗಳದ್ದು ಒಂದು ಇನ್ಸ್ಟಿಟ್ಯೂಷನ್ ಅನ್ನಿ ಅದನ್ನ ನಾಶಪಡಿಸುವಂತಹದಕ್ಕೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗ್ತಾ ಇದೆ. ಧರ್ಮದ ನಿಜವಾಗಿ ಧರ್ಮದ್ರೋಹ ಇದು ಧರ್ಮದ್ರೋಹ ಇದು. ಇಸಿ ನೀವು ಯಾರನ್ನ ಗುರು ಅಂತ ಆಯ್ಕೆ ಮಾಡ್ಕೋತೀರಿ, ಗುರು ಮತ್ತು ಗುರು ಯುಸಿ ಮಾರ್ಗದರ್ಶಕ. ನೀವ್ ಯಾರ ಚುಲ್ಟು ಪುಲ್ಟುಗಳು ಗುರು ಆಗಕ್ಕಾಗಲ್ಲ. ಗುರುವೇ ನಮಃ ಹೋಗಿ ಗುರುವೇ ಅಂದ್ರೆ ಒಂದು ಸಮುದಾಯ ಎಂತಹ ಗುರುವನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಆ ಸಮುದಾಯದ ಅಭಿವೃದ್ಧಿ
ಬೆಳವಣಿಗೆ ಎಲ್ಲ ಡಿಸೈಡ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಭಟ್ರೆ. ಇಷ್ಟೊತ್ತು ಭಾಗವಹಿಸಿ ತುಂಬ ಅದ್ಭುತವಾಗಿ ವೀಕ್ಷಕರಿಗೆ ಈ ಮಠಗಳು ಸ್ವಾಮೀಜಿಗಳ ಬಗ್ಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಶಿಧರ್ ಭಟ್ ಅವರು ಹೇಳಿರೋ ಪ್ರಕಾರ ಈ ಸ್ವಾಮೀಜಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕು. ಸ್ವಾಮೀಜಿಗಳು, ನೀವು ಧರ್ಮದ ಕೆಲಸ ಬಿಟ್ಟು ರಾಜಕಾರಣಕ್ಕೆ ಏನಾದರೂ ಬಂದರೆ ಅಥವಾ ರಾಜಕೀಯ ವ್ಯಕ್ತಿಗಳ ಪರವಾಗಿ ಏನಾದರೂ ನಿಂತರೆ, ನೀವೇನೇನು ಮಾಡಿರ್ತೀರಲ್ಲ ಮಾಡಬಾರ್ದು, ಅದೆಲ್ಲ ಹೊರಗೆ ಬರುತ್ತೆ. ನೀವು ರಾಜಕೀಯ ವ್ಯಕ್ತಿಗಳ ಸಹವಾಸ ಮಾಡಲಿಲ್ಲ ಅಂದರೆ ಅದನ್ನ ನೀವು ಮುಚ್ಚಿಟ್ಕೊಳ್ಳೋಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಆದರೆ ನಾವು ಸ್ವಾಮೀಜಿಗಳನ್ನು ಆದರ್ಶ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಷ್ಟು ಹೋರಾಟವನ್ನು ರೂಪಿಸಿದ್ದಂಥ ಸ್ವಾಮಿ. 3 ಮಹಿಳೆಯರ ಜೊತೆಗೆ ಆ ಸ್ವಾಮೀಜಿ ಇರೋ ವಿಡಿಯೋ ಔಟ್ ಆಗ್ತದೆ. 3 ಜನ ಮಹಿಳೆಯರು 3 ಥರದ ಸಿಡಿ ಮಾಡ್ತಾರೆ ಅಂದರೆ ಆ ಸ್ವಾಮೀಜಿಗೆ ಧರ್ಮದೆಟ್ಟು ಕೊಟ್ಟಾಗ ಟೀ ಶರ್ಟ್ ಮತ್ತೆ ಬರಮೋಡ ಹಾಕೊಂಡು ಬಂದಿದ್ದೆ.